ನಮಸ್ಕಾರ ಸ್ನೇಹಿತರೆ, ಅಮೇಜಿಂಗ್ ಫ್ಯಾಕ್ಟ್ಸ್ ಆಫ್ ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಆಫ್ರಿಕಾ ಖಂಡದ ಬೆಚ್ಚಗಿನ ಹೃದಯ ಎಂದು ಕರೆಸಿಕೊಳ್ಳುವ ಒಂದು ದೇಶವಿದೆ, ಅದುವೇ ಮಲಾವಿ. ಈ ಮಲಾವಿ ದೇಶದ 10 ಅದ್ಭುತ ಸಂಗತಿಗಳನ್ನು ಇಂದು ನಾವು ತಿಳಿದುಕೊಳ್ಳೋಣ. ಬನ್ನಿ. ಫ್ಯಾಕ್ಟ್ ನಂಬರ್ 1, ಕಾಂಗಾ ಕ್ಲಾತ್ ಇದು ಬಟ್ಟೆ ಅಲ್ಲ, ಒಂದು ಗುರುತು. ನಮ್ಮ ಮೊದಲ ಅದ್ಭುತ ಸಂಗತಿ ಇಲ್ಲಿಯ ಸಾಂಪ್ರದಾಯಿಕ ಕಾಂಗಾ ಬಟ್ಟೆ. ಇದು ಒಂದು ಸುಮ್ಮನೆ ಧರಿಸುವಂಥ ಉಡುಪಲ್ಲ, ಇವುಗಳು ಸಹ ಮಾತನಾಡುತ್ತವೆ. ಕೆಲವು ಕಾಂಗಾಗಳ ಮೇಲೆ ನನ್ನ ಗಂಡ ನನ್ನ ಪ್ರೈಡ್ ಅಂತಲೂ ಸಹ ಬರೆದಿರುತ್ತವೆ. ಇನ್ನೂ ಕೆಲವುಗಳ ಮೇಲೆ ಕೊರೋನಾ ಸೋಲಿಸಿ ಅಂತ, ಇನ್ನೂ ಕೆಲವು ಮುಂತಾದ ಸಂದೇಶಗಳನ್ನು ರವಾನಿಸುವಂಥ ಸಾಧನ ಈ ಬಟ್ಟೆಗಳಾಗಿ ಮಾರ್ಪಟ್ಟಿವೆ. ಫ್ಯಾಕ್ಟ್ ನಂಬರ್ 2, ಸರೋವರಗಳ ರಾಜ್ಯ ಮಲಾವಿ ಸರೋವರ. ಮಲಾವಿ ಸರೋವರ ಇದು ಸಂಪೂರ್ಣವಾಗಿ ಒಂದು ಸಿಹಿ ನೀರಿನ ಸರೋವರವಾಗಿದೆ. ಇದು ಎಷ್ಟೊಂದು ದೊಡ್ಡದು ಎಂದರೆ ಅದರೊಳಗೆ ರಿಜೆಪ್ಪು ಸಮುದ್ರದ ಅಲೆಗಳೇ ಏಳುತ್ತವೆ. ಜಗತ್ತಿನ ಯಾವುದೇ ಸರೋವರಕ್ಕಿಂತಲೂ ಹೆಚ್ಚಿನ ಮೀನಿನ ಜಾತಿಗಳು ಇಲ್ಲಿ ನಮಗೆ ಕಾಣಸಿಗುತ್ತವೆ. ಈ ಸರೋವರದಲ್ಲಿ ಸುಮಾರು 1000ಕ್ಕೂ ಹೆಚ್ಚು ಮೀನಿನ ಜಾತಿಗಳಿವೆ. ಅದರಲ್ಲೂ 90% ಪ್ರಪಂಚದ ಬೇರೆಲ್ಲೂ ಸಹ ಸಿಗದ ಮೀನಿನ ಜಾತಿಗಳು ಇಲ್ಲಿ ನಮಗೆ ದೊರಕುತ್ತವೆ. ಫ್ಯಾಕ್ಟ್ ನಂಬರ್ 3, ವರ್ಮ್ ಜ್ಯೂಸ್ ನಿಜವಾದ ಪಾನೀಯ. ವರ್ಮ್ ಜ್ಯೂಸ್ ಅಂದರೆ ಹುಳುಗಳ ರಸ. ಇದನ್ನು ಮಫೂಟ ಅಂತಲೂ ಕರೆಯುತ್ತಾರೆ. ಬಾವಲಿ ಮರದ ಹಣ್ಣನ್ನು ಹುದುಗಿಸಿ ಅದರೊಳಗಿನ ಹುಳುಗಳು ಸಹಿತ ಈ ಜ್ಯೂಸನ್ನು ಕುಡಿಯುತ್ತಾರೆ. ಖಂಡಿತ ಇದನ್ನು ನಮಗೆ ಪ್ರಯತ್ನಿಸಲು ಮನಸ್ಸಾಗುವುದೇ ಇಲ್ಲ. ಆದರೆ ಇಲ್ಲಿಯ ಸ್ಥಳೀಯರಿಗೆ ಇದು ತುಂಬ ಶಕ್ತಿ ನೀಡುವ ಒಂದು ಪಾನೀಯವಾಗಿದೆ. ಫ್ಯಾಕ್ಟ್ ನಂಬರ್ 4, ಬಡತನದ ನಡುವೆಯೂ ಬೆಚ್ಚಗಿನ ಹೃದಯ. ಮಲಾವಿ ವಿಶ್ವದ ಅತಿ ಕಡಿಮೆ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಇದು ಸಹ ಒಂದು. ಆದರೆ ಇಲ್ಲಿಯ ಜನರು ದಣಿದ ಮುಖವನ್ನು ತೋರಿಸುವುದಿಲ್ಲ, ಬದಲಾಗಿ ನಗುವ ಮುಖವುಳ್ಳವರೇ ಆಗಿರುತ್ತಾರೆ. ಅಪರಿಚಿತರನ್ನು ತಮ್ಮ ಮನೆಗೆ ಆಹ್ವಾನಿಸುತ್ತಾರೆ. ಇದಕ್ಕೆ ಇದನ್ನು ವಾರ್ಮ್ ಹಾರ್ಟ್ ಆಫ್ ದಿ ಆಫ್ರಿಕಾ ಎಂದಲೂ ಕರೆಯುತ್ತಾರೆ. ಫ್ಯಾಕ್ಟ್ ನಂಬರ್ 5, ಜಾನಪದ ಸಂಗೀತ ಮತ್ತು ಬುಲೆ ವಾಕ್ಮುಲಾ. ಮಲಾವಿಯ ಜನರಿಗೆ ಸಂಗೀತ ಅಂದರೆ ಪ್ರಾಣ. ಇಲ್ಲಿಯ ಪ್ರಸಿದ್ಧ ಸಂಗೀತಗಾರ ಬುಲೆ ವಾಕ್ಮುಲಾ ಒಂದು ವಿಶ್ವವಿಖ್ಯಾತಿ ಪಡೆದಿದ್ದಾರೆ. ಅವರ ಮೊಡಾಂಗೋ ಹಾಡು BBCಯ ಟಾಪ್ 10 ಆಫ್ರಿಕನ್ ಹಾಡುಗಳಲ್ಲಿ ಒಂದು ಸ್ಥಾನ ಪಡೆದಿದೆ. ಅವರ ಸಂಗೀತ ಸಾಮಾಜಿಕ ಅಸಮಾನತೆಯ ಬಗ್ಗೆ ತುಂಬ ಪ್ರಬಲವಾಗಿ ಮಾತನಾಡುತ್ತದೆ. ಫ್ಯಾಕ್ಟ್ ನಂಬರ್ 6, ಚಿಚೇವಾ ಭಾಷೆ ಮತ್ತು ಅದರ ವಿಶೇಷತೆ. ಇಲ್ಲಿನ ಅಧಿಕೃತ ಭಾಷೆ ಚಿಚೇವಾ. ಮಲಾವಿಯಲ್ಲಿ ಪ್ರತಿಯೊಬ್ಬರೂ ಈ ಭಾಷೆಯನ್ನು ಮಾತನಾಡುತ್ತಾರೆ. ಮಕ್ಕಳಿಗೆ ಮೊದಲು ಕಲಿಯುವ ಮಾತೇ ಮೇವಾ, ಅಂದರೆ ಕ್ಷಮಿಸಿ, ನಾನು ತಪ್ಪು ಮಾಡಿದೆ ಎಂಬರ್ಥವನ್ನು ಈ ಶಬ್ದ ಹೋಲುತ್ತದೆ. ಇಲ್ಲಿ ವಿನಯವನ್ನು ಬಾಲ್ಯದಿಂದಲೇ ಕಲಿಸುವ ಒಂದು ಅದ್ಭುತ ಸಂಸ್ಕೃತಿ ಬೆಳೆದು ಬಂದಿದೆ. ಫ್ಯಾಕ್ಟ್ ನಂಬರ್ 7, ಸುಸ್ಥಿರ ಸಫಾರಿ ಮಜೆಟೆ ವನ್ಯಜೀವಿ ಅಭಯಾರಣ್ಯ. ಮಲಾವಿಯಲ್ಲಿ ಸಫಾರಿ ಎಂದರೆ ಕೇವಲ ಪ್ರಾಣಿಗಳನ್ನು ನೋಡುವುದಲ್ಲ. ಮಜೆಟೆ ಅಭಯಾರಣ್ಯದಲ್ಲಿ ಸ್ಥಳೀಯರು ಮತ್ತು ಪ್ರವಾಸಿಗರು ಜೊತೆಗೂಡಿ ಮರವನ್ನು ನೆಡುವುದಾಗಿದೆ. ಪ್ರಾಣಿಗಳ ಟ್ರ್ಯಾಕಿಂಗ್ ಮಾಡುವುದು ಇಲ್ಲಿ ಸರ್ವೇ ಸಾಮಾನ್ಯ. ಇಲ್ಲಿ ಪ್ರವಾಸೋದ್ಯಮ ಎಂದರೆ ಪರಿಸರದೊಂದಿಗೆ ಪಾಲ್ಗೊಳ್ಳುವುದಾಗಿದೆ. ಫ್ಯಾಕ್ಟ್ ನಂಬರ್ 8, ಕುಂಬಾಸ್ ಸಹಾಯದ ಕೈಯನ್ನು ವಿಸ್ತರಿಸುವ ಒಂದು ಪದ್ಧತಿ. ಕುಂಬಾಸ್ ಎಂಬ ಪದ್ಧತಿ ಅಂದರೆ ಸಂಕಷ್ಟದಲ್ಲಿ ಸಹಾಯ ಹಸ್ತ ನೀಡುವುದು. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ, ಒಬ್ಬನ ಮನೆ ಸುಟ್ಟರೆ ಎಲ್ಲರೂ ಸೇರಿ ಅವನಿಗೆ ಮತ್ತೆ ಮನೆ ಕಟ್ಟಿಕೊಡುತ್ತಾರೆ. ಇದು ಬರೀ ಹಣಕ್ಕಾಗಿ ಅಲ್ಲ, ನಾಳೆ ನಮಗೆ ಬೇಕಾದಾಗ ಸಹ ಅವರು ಸಹಾಯ ಮಾಡುತ್ತಾರೆ ಅನ್ನುವ ಒಂದು ನಂಬಿಕೆ ಮೇಲೆ. ಇದೇ ಅಲ್ವಾ ನಿಜವಾದ ಸಮುದಾಯಗಳ ಬಂಧವೆಂದರೆ. ಫ್ಯಾಕ್ಟ್ ನಂಬರ್ 9,
ಒಂದು ವಿಶಿಷ್ಟ ಹಬ್ಬ ಟರ್ನ್ ಬೌಟ್ ಡೇ. ಅಕ್ಟೋಬರ್ 15 ಟರ್ನ್ ಬೌಟ್ ಡೇ ಎಂದು ಇಲ್ಲಿ ಸೆಲೆಬ್ರೇಟ್ ಮಾಡಲಾಗುತ್ತದೆ. ಈ ದಿನ ಮಕ್ಕಳು ಮತ್ತು ಹೆತ್ತವರು ತಮ್ಮ ಸ್ಥಾನಗಳನ್ನು ಬದಲಾಯಿಸಿಕೊಳ್ಳುತ್ತಾರೆ. ಮಕ್ಕಳೇ ಅಂಗಡಿಗೆ ಹೋಗಿ ಸಾಮಾನು ತರುವುದು ಮತ್ತು ದಿನನಿತ್ಯದ ಕೆಲಸಗಳನ್ನು ಮಾಡುತ್ತಾರೆ. ಹೆತ್ತವರಿಗೆ ಸಮಯಕ್ಕೆ ಸರಿಯಾಗಿ ಮಲ್ಕೊಳ್ಳಿ, ಸಮಯಕ್ಕೆ ಸರಿಯಾಗಿ ಊಟ ಮಾಡಿ ಅಂತ ಆರ್ಡರ್ ಕೂಡ ಮಾಡುತ್ತಾರೆ. ಇದು ಒಂದು ಪರಸ್ಪರ ಅರ್ಥ ಮಾಡಿಕೊಳ್ಳುವಂಥ ಒಂದು ದಿನವಾಗಿದೆ. ಫ್ಯಾಕ್ಟ್ ನಂಬರ್ 10. ಸೂರ್ಯಾಸ್ತದ ಸುಂದರ ನಗರ ನಿಲೋಂಗ್ವೆ. ಈ ದೇಶದ ರಾಜಧಾನಿ ನಿಲೋಂಗ್ವೆ. ಇದು ತುಂಬ ಹಸಿರಾಗಿದೆ, ಒಂದು ಅಚ್ಚುಕಟ್ಟಾದ ನಗರ. ಇಲ್ಲಿಯ ಕೇಂದ್ರ ಮಾರುಕಟ್ಟೆಯಲ್ಲಿ ಕೈಯಿಂದ ಕೆತ್ತಿದ ಮರಗಳ ಮೂರ್ತಿಗಳು ಮತ್ತು ಮರಗಳಿಂದ ಹೆಣೆದ ಬುಟ್ಟೆಗಳು ನಮಗೆ ಕಾಣಸಿಗುತ್ತವೆ. ಸೂರ್ಯಾಸ್ತದ ವೇಳೆ ವಾತಾವರಣ ಒಂದು ಅದ್ಭುತವಾಗಿ ಕಾಣಸಿಗುತ್ತದೆ. ಪ್ರವಾಸಕ್ಕೆ ಲಿಲೋಂಗ್ವೆ ಒಂದು ಅತ್ಯಂತ ಸುರಕ್ಷಿತವಾದ ನಗರವಾಗಿದೆ. ನೋಡಿರಲ್ಲ ಸ್ನೇಹಿತರೆ, ಮಲಾವಿ ಅಂದರೆ ಬಡವ ಆದರೆ ಹೃದಯದಲ್ಲಿ ಶ್ರೀಮಂತ. ಮೀನುಗಳಿಂದ ತುಂಬಿದ ಸರೋವರ, ನಗುವ ಜನರು, ಸಹಾಯದ ಪದ್ಧತಿಗಳು ಇವೆಲ್ಲವೂ ಈ ದೇಶಕ್ಕೆ ಒಂದು ಮೆರಗನ್ನು ತರುತ್ತವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ದೇಶದ 10 ಅದ್ಭುತಗಳನ್ನು ನಾವು ತಿಳಿದುಕೊಳ್ಳೋಣ. ನಮಸ್ಕಾರ.